ಇಲ್ಲಿ ಸಾವಿರಂಗಿಲ್ಲಲ್ಲ, ಅಂಥ ಮನೆಗೆ ಹೋಗಿ ಸಾಸಿವೆ ಕಾಳನ್ನ ತೆಗೆದುಕೊಂಡು ಬಾ. ಬುದ್ಧನ ಮಾತನ್ನು ಕೇಳಿರ್ತಕ್ಕಂಥ ಮಹಿಳೆಗೆ ಭಾಳಷ್ಟು ಖುಷಿ ಆಗ್ತದ. ಪ್ರತಿಯೊಂದು ಮನೆಗೆ ಹೋಗ್ತಾಳ. ಆದರೆ ಸಾವು ಇರಲಾರ್ತಕ್ಕಂಥ ಮನೆ ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ನಾವು ಹುಟ್ಟಿದ್ದೇವೆ ಅಂತಂದ್ರೆ ಸಾವು ನಿಶ್ಚಿತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಗೆ ಆಕಿ ತಿರುಗಾಡ್ತಾಳ. ಕೆಲವೊಬ್ಬರ ಮನೆಯಲ್ಲಿ ತಂದೆ, ತಾಯಿ, ತಂಗಿ, ತಮ್ಮ, ಪತ್ನಿ, ಮಕ್ಕಳು, ಮಾವ, ಅತ್ತೆ, ಅಜ್ಜ, ಅಜ್ಜಿ, ಪ್ರತಿಯೊಂದು ಮನೆಯಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡು ಹೋಗೇ ಇರ್ತಾರ, ಸತ್ತು ಹೋಗೇ ಇರ್ತಾರ. ಇದನ್ನು ನೋಡಿರ್ತಕ್ಕಂಥ ಕಿಸಾ ಗೌತಮಿಗೆ ಸಾವು ಪ್ರತಿಯೊಬ್ಬರಿಗೂ ಖಚಿತ ಎಂತಕ್ಕಂಥ ಸತ್ಯದ ಅರಿವಾಗ್ತದ. ಬುದ್ಧನ ಬೋಧನೆ ಅವಳಿಗೆ ತಿಳಿತದ. ಇಂಥ ಹಲವಾರು ಸಾಕಷ್ಟು ಕಥೆಗಳದಾವ. ನಮ್ಮ ಗೌರ್ಮೆಂಟ್ ಪುಸ್ತಕದಲ್ಲಿ ಇತ್ತು ಅಂತಕ್ಕಂಥದ್ದು ಕಾರಣಕ್ಕಾಗಿ ಕೊನೆಯದಾಗಿ ಬುದ್ಧನು ಗ್ರಂಥಗಳನ್ನು ರಚಿಸಲಿಲ್ಲ. ಅವನ ಉಪದೇಶಗಳನ್ನು ಆತನ ಶಿಷ್ಯರು ನೆನಪಿನಲ್ಲಿಟ್ಟು ಅದನ್ನು ತಲೆಮಾರಿನಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡಿಕೊಂಡು ಬಂದರು. ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥವೆಂದರೆ ಸುತ್ತ ಪೀಠಕ. ನೆನಪಿಟ್ಟುಕೋರಿ, ಕ್ವಶನ್ ಆಗ್ತದೆ. ಇದು ಯಾವ ಭಾಷೆಯಲ್ಲಿದೆ? ಇದು ಪಾಲಿ ಭಾಷೆಯಲ್ಲಿದೆ.